ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನವೀನ್ ಹಳೆಮನೆ. ಪರಿಚಯ ಚಾನಲ್ನ ಹೊಸದೊಂದು ಕಂತಿನೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಇವತ್ತು ನಾನು ಇಂಗ್ಲಿಷ್ ವ್ಯಾಕರಣದ ಒಂದು ಕಾನ್ಸೆಪ್ಟನ್ನು ಕಲಿಸ್ಬೇಕು ಅಂತ ಇದ್ದೀನಿ. ಆ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಟೆನ್ಸ್ ಮಾರ್ಕರ್. ಟೆನ್ಸ್ ಅಂತ ಅಂದರೆ ಕಾಲ, ಮಾರ್ಕರ್ ಅಂತ ಅಂದರೆ ಗುರುತು ಮಾಡಿರುವಂಥದ್ದು. ಒಂದು ವಾಕ್ಯದಲ್ಲಿ ಎಲ್ಲಿ ಟೆನ್ಸ್ ಮಾರ್ಕ್ ಆಗಿರುತ್ತೆ ಅನ್ನೋದನ್ನು ನಾನು ಒಂದಷ್ಟು ಉದಾಹರಣೆಗಳ ಮೂಲಕ, ಒಂದಷ್ಟು ಬೇಸಿಕ್ ನಾಲೆಜ್ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಸ್ಬೇಕು ಅಂತ ಇದ್ದೀನಿ. ಇದು ತೀರಾ ವಿಭಿನ್ನವಾಗಿರುವಂತಹ ಒಂದು ಪರಿಕಲ್ಪನೆ ಅಂತ ನನಗೇನು ಅನಿಸಲ್ಲ. ಆದರೂ ಕೂಡ ಈ ವಿಷಯವನ್ನು ತಿಳ್ಕೊಂಡ ಮೇಲೆ ನಿಮಗೆ ಒಂದು ವಾಕ್ಯದಲ್ಲಿ ಕಾಲವನ್ನು ಗುರುತಿಸೋ ಅಂಥದ್ದು ಹೆಚ್ಚು ಸುಲಭ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಭಾವನೆ. ಕಾಲ ಅಂತ ಅಂದರೆ ಪ್ರೆಸೆಂಟ್ ಟೆನ್ಸ್ ಇರುತ್ತೆ, ಪಾಸ್ಟ್ ಟೆನ್ಸ್ ಇರುತ್ತೆ, ಫ್ಯೂಚರ್ ಟೆನ್ಸ್ ಇರುತ್ತೆ. ಪ್ರೆಸೆಂಟ್ ಟೆನ್ಸು ಈಗಿನ ವಿಷಯವನ್ನು ಹೇಳ್ತಾ ಇದ್ದರೆ, ಪಾಸ್ಟ್ ಟೆನ್ಸ್ ಅನ್ನೋ ಅಂಥದ್ದು ಈಗಾಗಲೇ ನಡೆದೋಗಿರುವಂಥ ವಿಷಯಗಳನ್ನು ಮಾತಾಡುತ್ತೆ. ಫ್ಯೂಚರ್ ಟೆನ್ಸು ಅನ್ನೋವಂಥದ್ದು ಇನ್ನೂ ಆಗಬೇಕಾಗಿರುವಂತಹ ಕ್ರಿಯೆಗಳ ಬಗ್ಗೆ ಮಾತಾಡುತ್ತೆ. ಆದರೆ ಒಂದು ವಾಕ್ಯದಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸನ್ನು ಹೇಗೆ ಗುರುತಿಸಬೇಕು, ಅದಕ್ಕೆ ಈ ಟೆನ್ಸ್ ಮಾರ್ಕರ್ ಅನ್ನೋ ಅಂಥದ್ದು ಹೇಗೆ ಸಹಾಯ ಮಾಡುತ್ತೆ ಅನ್ನೋ ಅಂಥದ್ದನ್ನು ನಾನು ಇವತ್ತು ನಿಮಗೆ ಈ ವಿಡಿಯೋ ಮೂಲಕ ಪರಿಚಯ ಮಾಡಬೇಕು ಅಂತ ಇದ್ದೀನಿ. ಇದು ಒಂದು ವ್ಯಾಕರಣ ಪುಸ್ತಕದಲ್ಲಿ ನನಗೆ ಸಿಕ್ಕಿದ್ದು. ಎಲ್ಲಿ ಸಿಕ್ತು ಅಂತ ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಆದರೆ ಇದು ಸಿಕ್ಕಿದಾಗ ನನಗೆ ತುಂಬ ಖುಷಿಯಾಯಿತು. ಇಷ್ಟು ಸುಲಭ ಆಗುತ್ತಲ್ವ, ಕನ್ನಡದ ಥರನೇ ಇಂಗ್ಲೀಷನ್ನು ಕಲಿಬೇಕಾದರೂ ಕೂಡ ನಾವು ವ್ಯಾಕರಣದಲ್ಲಿ ಕಾಲವನ್ನು ಗುರುತಿಸ್ಕೊಳ್ಳೋದನ್ನು ಕಲಿತ್ಬಿಟ್ರೆ ನಮಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವ ಟೆನ್ಸನ್ನು, ಯಾವ ಸೆಂಟೆನ್ಸ್ ಸ್ಟ್ರಕ್ಚರನ್ನು ಉಪಯೋಗಿಸಿ ಮಾತಾಡಬೇಕು ಅನ್ನೋ ಅಂಥದ್ದು ನಮಗೆ ಅರ್ಥ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನನಗೆ ತುಂಬ ಖುಷಿಯಾಯಿತು. ಹಾಗಾಗಿಯೇ ಯಾವಾಗಲೂ ಕಲಿತಂಥ ವಿಷಯನ ಇವತ್ತು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ನನಗೆ ಮನಸ್ಸಾಯಿತು. ಅಂದಹಾಗೆ ನಾನು ಗ್ರಾಮರ್ ವಿಷಯದಲ್ಲಿ ಮಾಡ್ತಾ ಇರುವಂತಹ ಫಸ್ಟ್ ವಿಡಿಯೋ ಇದು. ನಾನು ಈಗಾಗಲೇ ನೀವು ಗ್ರಾಮರ್ ಬುಕ್ಗಳಲ್ಲಿ ಸಿಗೋ ಅಂಥ ವಿಷಯಗಳಿಗಿಂತ ಹೆಚ್ಚಾಗಿ ಒಂದು ಹೊಸದಾಗಿ ಮತ್ತು ವಿಭಿನ್ನವಾಗಿರುವಂಥ ಆಲೋಚನೆಗಳನ್ನು ಈ ಗ್ರಾಮರ್ ವಿಷಯದಲ್ಲಿ ಹಂಚ್ಕೋಬೇಕು ಅಂತ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಒಂದಷ್ಟು ತಯಾರಿ ಬೇಕು. ನೋಡಿ, ಪ್ರೆಸೆಂಟ್ ಅಂತ ಅಂದರೆ ಈ ಪದಗಳನ್ನು ನೀವು ನೆನಪಿಟ್ಕೊಳ್ಳಿ. ಆ್ಯಮ್, ಈಸ್, ಆರ್, ಹ್ಯಾವ್, ಹ್ಯಾಸ್, ಡೂ, ಡಸ್ ಅಥವಾ V1 ಮತ್ತು V5. V1 ಅಂತ ಅಂದರೆ ಗೋ, ಕಮ್, ಸಿಂಗ್, ರೈಟ್ ಈ ಥರದವು. V5 ಅಂತ ಅಂದರೆ ಗೋಸ್, ಕಮ್ಸ್, ರೈಟ್ಸ್, ಸಿಂಗ್ಸ್, ವರ್ಕ್ಸ್ ಈ ಥರ. ಬರೋ ಅಂಥದ್ದನ್ನು V5 ಅಂತೀವಿ ನಾವು. ಯಾವುದೂ ಬರದೇ ಇರೋ ಅಂಥದ್ದನ್ನು, ಮೂಲ ರೂಪದಲ್ಲಿರೋ ಅಂಥದ್ದನ್ನು, ಪ್ರೆಸೆಂಟ್ ಫಾರಮ್ನಲ್ಲಿರೋ ಅಂಥದ್ದನ್ನು V1 ಅಂತ ಹೇಳ್ತೀವಿ. ಹೀಗೆ ನೀವು ಈ ಥರ ಪದಗಳಿರೋ ಅಂತಹ ವಾಕ್ಯಗಳನ್ನು ಗಮನಿಸಿ. ಅದಕ್ಕೋಸ್ಕರ ಈ ಬಿ ವರ್ಬ್ಗಳಂತ ಹೇಳ್ತೀವಿ. ಅಂದರೆ ಇರುವಿಕೆಯನ್ನು ಸೂಚಿಸುವಂಥ ಪದಗಳು. V1, V5 ಅನ್ನೋ ಅಂಥವು ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು. ಈ ಪದಗಳನ್ನು ನೀವು ನೋಡಿಕೊಂಡ್ರೆ ಯಾವುದೇ ಸೆಂಟೆನ್ಸ್ನಲ್ಲಿ ನೀವು ಟೆನ್ಸ್ಗಳನ್ನು ಗುರುತಿಸೋ ಅಂಥದ್ದು ಸುಲಭ ಆಗುತ್ತೆ. ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ನೀವು ಬಿ ವರ್ಬ್ಗಳನ್ನು ಸರಿಯಾಗಿ ಕಲಿತ್ರಿ ಅಂತಂದರೆ ಬಹುತೇಕ ಯಾವುದೇ ಸಂದರ್ಭದಲ್ಲಿ ನೀವು ಮಾತಾಡೋದನ್ನು, ಬೇಸಿಕ್ ಮಾತುಗಳನ್ನು ಆಡೋ ಅಂಥದ್ದನ್ನು, ವಾಕ್ಯಗಳನ್ನು ರಚನೆ ಮಾಡೋ ಅಂಥದ್ದನ್ನು ಕಲಿಬೋದು ಅನ್ನೋ ಅಂಥದ್ದು ನನ್ನ ಇಂಗಿತ. ಹಾಗಾಗಿ ಐ ಆಮ್ ನವೀನ್ ಅನ್ನೋದಾಗಲಿ, ಹೀ ಈಸ್ ಎ ಬಾಯ್ ಅನ್ನೋದಾಗಲಿ, ವಿ ಆರ್ ಸ್ಟೂಡೆಂಟ್ಸ್ ಅನ್ನೋದಾಗಲಿ, ದೇ ಹ್ಯಾವ್ ಮೆನಿ ಬುಕ್ಸ್ ಅನ್ನೋದಾಗಲಿ, ಹಿ ಹ್ಯಾಸ್ ಟೇಕನ್ ಮೈ ಪೆನ್ ಅನ್ನೋದಾಗಲಿ, ಇವೆಲ್ಲವೂ ಕೂಡ ಪ್ರೆಸೆಂಟ್ ಟೆನ್ಸ್. ಅದೇ ಪಾಸ್ಟ್ ಟೆನ್ಸಿಗೆ ಬರೋಣ. ಪಾಸ್ಟ್ ಟೆನ್ಸಲ್ಲಿ ಪ್ರೆಸೆಂಟಲ್ಲಿರೋ ಅಷ್ಟು ವ್ಯತ್ಯಾಸಗಳಿಲ್ಲ. ಏಕೆ ಅಂತಂದರೆ ಅಲ್ಲಿ ಥರ್ಡ್ ಪರ್ಸನ್ ಬರುತ್ತೆ, ಫಸ್ಟ್ ಪರ್ಸನ್ ಬರುತ್ತೆ. ಇಲ್ಲಿ ಎಲ್ಲ ಪರ್ಸನ್ಗಳ ಜೊತೆಯಲ್ಲೂ ಬಹುತೇಕ ಒಂದೇ ಇರುತ್ತೆ, ವಾಸ್ ಮತ್ತು ವರನ್ನು ಬಿಟ್ಟರೆ. ವಾಸ್, ವರ್, ಹ್ಯಾಡ್, ಡಿಡ್, V2 ಅಂತ ಅಂದರೆ
ಪಾಸ್ಟ್ ಫಾರಮ್ನಲ್ಲಿರೋವಂಥದ್ದು. ಈಗ ನಾವು ಗೋ ಅಂತ ಪ್ರೆಸೆಂಟಲ್ಲಿ ಹೇಗೆ ಉಪಯೋಗಿಸಿದ್ವಿ, ಅದೇ ರೀತಿ ವೆಂಟ್ ಅಂತ ಉಪಯೋಗಿಸಿದ್ರೆ V2. ಅದೇನೇ ಸಿಂಗ್ ಅನ್ನೋದಕ್ಕೆ ಸ್ಯಾಂಗ್ ಅಂತ ಉಪಯೋಗಿಸಿದ್ರೆ ಸ್ಯಾಂಗ್ ಅನ್ನೋದು V2. ಕಮ್ ಅನ್ನೋದಕ್ಕೆ ಕೇಮ್ ಅನ್ನೋ ಅಂಥದ್ದು, ವರ್ಕ್ ಅನ್ನೋದಕ್ಕೆ ವರ್ಕ್ಡ್ ಅನ್ನೋ ಅಂಥದ್ದು, ಅಥವಾ ಪ್ಲೇ ಅನ್ನೋದಕ್ಕೆ ಪ್ಲೇಯ್ಡ್ ಅನ್ನೋ ಅಂಥದ್ದು, ವಾಚ್ ಅನ್ನೋದಕ್ಕೆ ವಾಚ್ಡ್ ಅನ್ನೋ ಅಂಥದ್ದು, ಇವೆಲ್ಲವೂ ಕೂಡ ಪಾಸ್ಟನ್ನು ಸೂಚಿಸುವಂತಹ ಪದಗಳು. ಇವು ಕೂಡ ನಿಮಗೆ ನೆನಪಿರಲಿ. ಇವೆಲ್ಲವೂ ಕೂಡ ಆಗೋಗಿರೋ ಅಂಥ ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಪದಗಳನ್ನು ಉಪಯೋಗಿಸ್ತೀವಿ.